ರಾಜಕಾರಣ ಮಂದಿ ರಾಜಕಾರಣ ಮಾಡುವಂಥ ಒಂದು ತಂತ್ರಗಾರಿಕೆ ಈಗ ನಮಗೆ ಎಲ್ಲರಿಗೂ ಇಡೀ ಜಿಲ್ಲೆದವ್ರಿಗೆ ಆರಾಮ ತಪ್ಪು ತೊಗೊಬೇಡ್ದು ಯಾರು ಆರಾಮ ನಮ್ಮ ಬೈಲಂಗುಲ್ದವ್ರು ಅಣ್ಣವ್ರು ಅದಾರ ಎಲ್ಲರೂ ಇಡೀ ಜಿಲ್ಲಾ ಕಣ ಬಂದು ಇಳಿಬೇಕು ರೋಡ್ ಮೇಲಿಗೆ ಬೆಳಗಾವಿ ಜಿಲ್ಲಾ ಎಲ್ಲ ಈ ಎಲ್ಲ ಜಿಲ್ಲಾ ಉಳಿಸುತ್ತಾರೆ ನಾವು ಇಳಿಬೇಕೆ ನಾವು ಇಳಿದ್ರೆ ಮಾತ್ರ ಉಳಿದು ಎಲ್ಲರೂ ಜಯ ಇಲ್ಲಿ ಉಳಿಯಕ್ಕೆ ಸಾಧ್ಯ ಇಲ್ಲ ಗೋಕಾಕ್ ಜಿಲ್ಲಾ ನಮ್ಮ ಗೋಕಾಕ್ ಜಿಲ್ಲಾ ಯಾಕೆ ಆಗ್ಬೇಕಂತಂದ್ರೆ ನಾವೆಲ್ಲ ಗೋಕಾಕ್ ಜಿಲ್ಲಾ ಯಾಕೆ ಅದನ್ನ ಮೊದಲು ಹೇಳಿದ್ರೆ ಅರ್ಥ ಹೇಳತ್ತನ್ರಿ ಗೋಕಾಕ್ ಜಿಲ್ಲಾ ಯಾಕೆ ಆಗ್ಬೇಕಂದ್ರೆ ನಮ್ಮ ಗೋಕಾಕ್ ಜಿಲ್ಲಾದೊಳಗೆ ಭಾಳ ತೊಂದರೆ ಐತಿ 1993 ಆಯೋಗ ಆಗ್ಯಾವ ನಮ್ಮ ಗೋಕಾಕದಾಗನ 13ರಿಂದ 12,000 ಜನ ದುಡಿಯಾಕ ಬರ್ತೀರ್ ಬೆಳಗಾವಿ ಬೆಂಗಳೂರು ಕಾರವಾರ ಎಲ್ಲ ಕಡೆ ಬಂದು ಬರ್ತಾರೆ ಆಮೇಲೆ ಈ ಕಡೆ ಬೆಂಗಳೂರು ಸೈಡ್ ಎಲ್ಲ ಬರ್ತಾರೆ ಎಲ್ಲಿ ಗೋಕಾಕ್ ದುಡಿಯಾಕ ಬರ್ತಾರೆ ಇಡೀ ದೇಶದ ಒಳಗೆ ಇಷ್ಟದ ಒಳಗೆ ವಿದ್ಯುತ್ ರೆಡಿ ಆಗಿದ್ದು ತಯಾರಾಗಿದ್ದಾನೆ ಗೋಕಾಕ್ದಾಗ ಈಗ ನಮ್ಮ ಎಲ್ಲ MLAಗಳು ಈಗ ಇಲ್ಲಿ ಮಾತಾಡಿದವ್ರು ಎಲ್ಲರೂ ಹೇಳಿದರು ಅಖಂಡ ಜಿಲ್ಲೆ ಭಾಳ ದೊಡ್ಡ ಜಿಲ್ಲೆ ಇದು ಈಗ ಬೆಂಗಳೂರು ಹೊಡೆದ್ರು ಬಾಗಲಕೋಟೆ ಹೊಡೆದ್ರು ಆಮೇಲೆ ಧಾರವಾಡ ಹೊಡೆದ್ರು ಆ ರೀತಿ ಗೋಕಾಕ್ ಬೆಳಗಾವನ್ನು ಹೊಡೆದ ಅವ್ರು ಬೇಕಾದಷ್ಟು ಜಿಲ್ಲಾ ಮಾಡ್ಕೊಳ್ಳಿ ಫಸ್ಟ್ ನಮ್ಮ ಗೋಕಾಕ್ ಮಾಡಲಿ ಯಾಕಂದ್ರೆ 55 ಲಕ್ಷ ಜನ ಇರೋದಾರು ಒಬ್ಬ DC ಒಬ್ಬ SP ಇವರೆಲ್ಲ ಹೆಂಗೆ ಮಾಡ್ತಾರೋ ಜಿಲ್ಲಾಗಳು ಹೊಡೆದ್ರೆ ಜಿಲ್ಲಾ ಅನುಗುಣವಾಗಿ ಫಂಡ್ ಬರ್ತದೆ ಆ ಭಾಗದಲ್ಲಿ ಎಲ್ಲ ಉದ್ಯೋಗಗಳು ಸೃಷ್ಟಿ ಆಕ್ಕವ ಜನರ ಜೀವನ ಒಳ್ಳೆಯದಾಗತ್ತೆ ಮತ್ತು ಅತಿ ಕಡುಬಡದ ಅಂತ ಯಾರು ಇದ್ದಾರಲ್ಲ ಅವರ ಆರ್ಥಿಕ ಸ್ಥಿತಿ ಮ್ಯಾಲೆ ಬರ್ತದೆ ಜಿಲ್ಲಾ ಹೊಡೆಯೋದ್ರಿಂದ ಈ ಬೆಳಗಾವಿ ಜಿಲ್ಲಾ ಹೊಡೆದ 100% ಗೋಕಾಕ್ ಜಿಲ್ಲೆ ಆಗಬೇಕು ಅದಕ್ಕೆ ಪ್ರಥಮ ಪ್ರಾಶಸ್ತ್ಯತೆ ಕೊಡಬೇಕು ಯಾವ ಕಾರಣಕ್ಕೂ ನಮ್ಮ ಬೆಳಗಾವಿ ಜಿಲ್ಲೆ ಹೊಡಿಲಿಕ್ಕೆ ನಾ ಬಿಡುವುದಿಲ್ಲ ಯಾಕಪ್ಪ ಅಂದ್ರೆ ಚಿಕ್ಕೋಡಿ ಹತ್ತನಿ ಆ ಕಡೆ ಅವ್ರಿಗೆ ಮೊದಲು ನಿಮ್ಮ ಮಕ್ಕಳಿಗೆ ಕನ್ನಡ ಮಾತಾಡಕ್ ಕಲಿಸ್ರಿ ಆಮ್ಯಾಗ ಹಿಂದಿಗಡೆ ಹೊಡೆತು ಕನ್ನಡ ಬಗ್ಗೆ ಹೋರಾಟ ಮಾಡೋರೇ ಗೋಕಾಕದವ್ರು ಕನ್ನಡ ಮಾತಾಡಕ್ ಬರ್ದಿಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಬೆಳಗಾವಿ ಬರ್ಬೇಕಾದ್ರೆ ಇಷ್ಟು ಸಮಸ್ಯೆ ಆಗ್ತಿತ್ತು ಅಂದ್ರ ನಾವ ಎಲ್ಲ ಇದ್ರು ಕೂಡ ಬೆಳಗಾವಿ ಬರಕ್ ಸಮಸ್ಯೆ ಆಗೈತಿ ಇವ್ರೆಲ್ಲರೂ ಆರ್ಥಿಕವಾಗಿ ಎಲ್ಲಾರು ಪ್ರಬಲವಾಗಿ ಇದ್ರು ಕೂಡ ಇವ್ರು ಜಿಲ್ಲಾ ಕೇಳ್ತಾರೆ ನಾವು 100-200 ಕಿಲೋಮೀಟರ್ ದೂರ ಅದೀವ್ರಿ ನಮ್ಗೆ ಯಾಕೆ ಜಿಲ್ಲಾ ಕೊಡಲ್ರಿ 60 ಕಿಲೋಮೀಟರ್ ಜಿಲ್ಲಾ ಕೇಳತ್ತಾರ ನಾವು 200 ಕಿಲೋಮೀಟರ್ ದೂರ ಅದೀವ್ರಿ ನಮ್ಗೆ ಯಾಕೆ ಜಿಲ್ಲಾ ಕೊಡಾಗಿಲ್ರಿ ಹೌದಲ್ರಿ ಆಮೇಲೆ ಈಗ ಇನ್ನೂ ನೋಡ್ರಿ ಅವರ ವೈಯಕ್ತಿಕವಾಗಿ ಫಾಯ್ದಾ ಸಲುವಾಗಿ ತಾವು ರಾಜಕೀಯ ಬೆಳೆ ಬಿಸ್ಕೊಳತ್ತಾರೆ ನಮಗೇನ್ರಿ ನಮ್ಗೆ ಕಷ್ಟ ಐತ್ರಿ ನಾವು ಪ್ರತಿನಿತ್ಯ ನೋವನ್ನು ಅನುಭವಿಸ್ತೀವಿ ನಾವು ಅದಕ್ಕೆ ನಾವು ಜಿಲ್ಲಾ ಕೇಳತ್ತೀವಿ ರೀ ಯಾವುದು ನಾವು ಬೆಳಿಬೇಕಂತ ಅಲ್ರಿ ನಮ್ಮ ಕಡೆ ಇರ್ತಕ್ಕಂಥ ತಾಲೂಕು ಕಡೆ ಇರ್ತಕ್ಕಂಥ ಹಳ್ಳಿ ಜನರು ಕೂಡ ನ್ಯಾಯವನ್ನು ಸಿಗಬೇಕು ಅವರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಪ್ರಬಲರಾಗಬೇಕು ಅನ್ನುವಂಥದ್ದು ನಮ್ಮ ಅಥಣಿ ತಾಲೂಕು ಅದಕ್ಕೆ ಅಥಣಿ ಜಿಲ್ಲಾ ಆಗ್ಬೇಕಂತ ನಮ್ದು ವಿಚಾರ ರೀ ಮೇಡಮ್ ಗೋಕಾಕ್ ಜಿಲ್ಲೆ ಆಗಲಿಕ್ಕೆ ರಾಜಕೀಯ ಕಾರಣ ನೋಡೋದಾದ್ರೆ ಗೋಕಾಕದಲ್ಲಿ 3 ಜನ ಶಾಸಕರಿದ್ದಾರೆ 2 ಸಂಸದರಿದ್ದಾರೆ ಹಂಗೆ ನೋಡಿದ್ರೆ ವಿಧಾನಸಭೆಯ ಕೆಳಮನೆ ಮತ್ತು ಮೇಲ್ಮನೆ ಲೋಕಸಭೆಯ ಕೆಳಮನೆ ಮತ್ತು ಮೇಲ್ಮನೆ ಇಷ್ಟು ಸದಸ್ಯರು ಗೋಕಾಕದಲ್ಲಿ ಇದ್ದರೂ ಕೂಡ ಜಿಲ್ಲೆ ಆಗಲಿಲ್ಲ ಅಂದ್ರೆ ಇದಕ್ಕಿಂತ ನಾಚಿಕೆಗೇಡಿ ಸಂಗತಿ ಬೇರೆ ಯಾವುದೂ ಇಲ್ಲ ಇದು 1ನೇ ಪಾಯಿಂಟ್ ರೀ ಇನ್ನು 2ನೇದು ಏನಂದ್ರೆ 1853ರಲ್ಲಿ ಪುಣೆ ನಗರಸಭೆ ಆಯಿತು ಗೋಕಾಕ್ ಅವಾಗ ಪುರಸಭೆ ಆಯಿತು ಅದು ಹಂಗೆ ಆಗಲಿಲ್ಲ ಅದಕ್ಕೆ ಅರ್ಹತೆ ಇರೋದಕ್ಕೇ ಅವಾಗ ಪುರಸಭೆ ಆಯಿತು 1996ರಲ್ಲಿ ಗೋಕಾಕ್ ನಗರಸಭೆ ಆಯಿತು ಹಂಗಾಗಿಲ್ಲ ಅದಕ್ಕೆ ಅರ್ಹತೆ ಇರೋದ್ರಿಂದನೇ ನಗರಸಭೆಯಾಗಿ ಅದು ಮಾರ್ಪಟ್ಟಿತ್ತು ಹೀಗಾಗಿ ಪ್ರಸ್ತುತ ಸುತ್ತಮುತ್ತಲಿನ 4 ತಾಲೂಕಿಗೆ ಕೇಂದ್ರ ಸ್ಥಳ ಯಾವ್ದಾದ್ರು ಆಗಿದ್ರೆ ಅದು ಗೋಕಾಕ್ ಇದೆ ಹೀಗಾಗಿ ಚಿಕ್ಕೋಡಿನೂ ಇದೆ ಇಲ್ಲಂತಲ್ಲ ಜಿಲ್ಲೆ ವಿಭಜನೆ ಮಾಡೋದಾದ್ರೆ ಎಷ್ಟಾದರೂ ಜಿಲ್ಲೆ ಮಾಡಲಿ ಆದರೆ ಜಿಲ್ಲೆ ವಿಭಜನೆ ಅಂತ ಏನಾದರೂ ಒಂದು ಬಂದರೆ ಮೊದಲ ಪ್ರಾಶಸ್ತ್ಯವನ್ನು ಗೋಕಾಕಕ್ಕೆ ಕೊಡಬೇಕು ಮೇಡಮ್ ನಾವು ಏನು ಹೇಳಬೇಕು ಇಷ್ಟಪಡ್ತೀವಿ ಅಂದ್ರೆ ಎಲ್ಲ ಗಡಿ ಭಾಗದು ಅಥಣಿ ನಿಪ್ಪಾಣಿ ಏನು ಅದಾವಲ್ರಿ ಇವೆಲ್ಲ ಕನ್ನಡ ಸ್ಕೂಲ್ ನಮ್ಮ 27-28 ಕನ್ನಡ ಸ್ಕೂಲ್ ಬಂದಾಗ್ಯಾರ ಮೇಡಮ್ ಟೋಟಲ್ ರೀ ಗಡಿ ಭಾಗದು ರೀ ಕನ್ನಡ ಸ್ಕೂಲ್ ರೀ ಎಲ್ಲ ಕನ್ನಡ ಸ್ಕೂಲ್ ಎಲ್ಲ ಬಂದದಾರ ಮೇಡಮ್ ಅಥಣಿ ಭಾಗದಲ್ಲಿ ಕನ್ನಡ ಸ್ಕೂಲ್ ಎಲ್ಲ ಬಂದಾಗ್ಯಾವ ಫಸ್ಟಿಗೆ ಕನ್ನಡ ಮಾತಾಡಕ್ ಇವ್ರ ಹಚ್ಚಬೇಕು ಹಿಂದಾಗಡಿಸಿ ಗಡಿ ಕನ್ನಡ ಮಾತಾಡ್ಲಿ 27 ಸಾಲಿ ಬಂದಾಗಿದಾವ್ರಿ ಕನ್ನಡ ಮೊದಲ ಮುಚ್ಚಲ್ಪಟ್ಟಿವೆ ಅಲ್ಲ ಇಲ್ಲ ಅದು ಸತ್ಯಕ್ಕೆ ದೂರವಾದಂತ ಅಂಶ ಸುಮಾರು ನಾವು ಆ ಭಾಗದೊಳಗೆಲ್ಲ ಸರ್ವೆ ಮಾಡಿದ್ದೇವೆ
ಸೊ ಮಣಕಾಪುರ, ಬೋರ್ಗಾಂವ್, ಆಮೇಲೆ ಅಲ್ಲಿರ್ತಕ್ಕಂಥ ಕಾರದಗ ಎಲ್ಲ ಸಪೋರ್ಟ್ ಮಾಡಿದ್ದೇವೆ. ಜೊತೆಗೆ ಸತ್ಯಕ್ಕೆ ದೂರ ನಾವು ಮಾಡ್ಬೇಕಂತ ನಮ್ಮ ಶಾಲೆಗಳು ಕೈಯಿಂದ ಮುಚ್ಚಲ್ವಂತೆ. 50 ಕಂಪ್ಯೂಟರ್ಗಳನ್ನು ನಾವು ಹಂಚಿದ್ದೇವೆ. ಹೆಚ್ಚಿನ ಜಿಲ್ಲೆಗಳಾಗಿ ಹೆಚ್ಚಿನ ಜನ ಪ್ರಾದೇಶಿಕ ಆಯುಕ್ತರು ಮತ್ತು ಶಿಕ್ಷಣ ಇಲಾಖೆಗಳು ಹೆಚ್ಚು ಬಂದ್ರೆ, ಹೆಚ್ಚಿನ DC ಗಳು ಬಂದ್ರೆ, SP ಗಳು ಬಂದ್ರೆ, ಹೆಚ್ಚು ಅಧಿಕಾರಿಗಳ ವರ್ಗ ಜಾಸ್ತಿ ಆತಂದ್ರೆ ಕನ್ನಡ ಶಾಲೆಗಳು ಪುನರುಜ್ಜೀವನ ಮಾಡ್ಬೋದಲ್ರಿ. ಇವ್ರು ಇಲ್ಲಿ ಬೆಳಗಾವಿ ಒಬ್ರು DC ಬಂದು ಅಲ್ಲಿ ನಮ್ಮ ಜಿಲ್ಲೆಯ ತುದಿಯೊಳಗೆ ಯಾವಾಗ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯದ? ಹೆಚ್ಚು ಅಧಿಕಾರಿಗಳು ಬರ್ತಾರೆ, ಹೆಚ್ಚು ಜಿಲ್ಲಾಧಿಕಾರಿಗಳ ಮೇಲೆ ಫೋರ್ಸ್ ಬರ್ತದೆ, ಅವಾಗ ತಾನೇ ಅಭಿವೃದ್ಧಿ ಆಗ್ತದೆ, ಕನ್ನಡ ಶಾಲೆಗಳು ಓಪನ್ ಆಗ್ತಾವೆ. ಅದು ಬೈಲಹೊಂಗಲ ಉಪ ವಿಭಾಗ ಕೇಂದ್ರ. ಬ್ರಿಟಿಷರು ದೂರದೃಷ್ಟಿ ಮುಂದೆ ಜನಸಂಖ್ಯೆ ಹೆಚ್ಚಾದಾಗ ಆಡಳಿತಾತ್ಮಕ ದೃಷ್ಟಿಯನ್ನ ಇಟ್ಕೊಂಡು ಇದು ಬೈಲಹೊಂಗಲ ಮುಂದೆ ಜಿಲ್ಲೆ ಆಗಲಿ ಅನ್ನುವಂತ ಉದ್ದೇಶ ಇಟ್ಕೊಂಡು ಉಪ ವಿಭಾಗ ಕೇಂದ್ರವನ್ನ ಮಾಡಿದ್ದಾರೆ. ಯಾವ ಜನಪ್ರತಿನಿಧಿಗಳು ಇದಕ್ಕೆ ಒತ್ತಡ ಹೇರ್ತಿದ್ದಾರೆ? ಮಹಾಂತೇಶ್ ಕೌಜಲ್ಗಿ ಅವರು ಶಾಸಕರು, ಬೈಲಹೊಂಗಲ ಶಾಸಕರು, ಬಾಬಾ ಸಾಹೇಬ್ ಪಾಟೀಲ್ ಕಿತ್ತೂರು ಶಾಸಕರು, ರಾಮದುರ್ಗ ಶಾಸಕರು, SS ಪಟ್ಟಣ್ ಅವರು, ಸವದತ್ತಿ ಶಾಸಕರಾಗಿರ್ತಕ್ಕಂಥ ಅಂದಿನ ಆನಂದ ಮಾಮಣಿ ಅವರು ಹೇಳಿದ್ರು, ಇವತ್ತು ವಿಶ್ವಾಸ ವೈದ್ಯ ಅವರು ಹೇಳ್ತಾ ಇದ್ದಾರೆ. ಎಲ್ಲ ಶಾಸಕರು ಜೊತೆಗೆ ಮಾಜಿ ಶಾಸಕರು ಕೂಡ ನಮ್ಮ ಬೈಲಹೊಂಗಲ ಸಚಿವರು ತಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ನಮಗೆ ಯಾವ ಸಚಿವರ ಸಪೋರ್ಟ್ ಬೇಡ. ನಮ್ಮದು ಮೊದಲು ಹೋರಾಟ, ಮೊದಲು ಬೆಳಗಾವಿ ಜಿಲ್ಲೆಯನ್ನು ಒಡಿಬಾರ್ದು, ಬೆಳಗಾವಿ ಜಿಲ್ಲಾ ವಿಭಜನಾ ಹೋರಾಟ ಸಮಿತಿ ಅಂತ ನಾವು ಬೈಲಹೊಂಗಲದವರು ಮಾಡ್ಕೊಂಡಿದ್ದೀವಿ. ತದನಂತರ ಇತ್ತೀಚಲಾಗಿ ಏನಾಯಿತು, ಆಡಳಿತಾತ್ಮಕ ದೃಷ್ಟಿಯಿಂದ ಸರ್ಕಾರ ಜಿಲ್ಲೆಯನ್ನು ವಿಭಜಿಸುವಂಥ ಕೂಗು ಕೇಳಿದಾಗ ನಾವೇನು ಮಾಡಿದ್ದೀವಿ, ಆಡಳಿತಾತ್ಮಕ ದೃಷ್ಟಿಯಿಂದ ಬ್ರಿಟಿಷ್ ಕಾಲದಿಂದ ಇದ್ದಂಥ ಬೈಲಹೊಂಗಲ ಉಪವಿಭಾಗ ಕೇಂದ್ರವನ್ನು ಮಾಡಬೇಕು. ಕರ್ನಾಟಕದ ರಾಜಧಾನಿ ಬೆಂಗಳೂರು ದಕ್ಷಿಣದ ಯಾವುದೋ ಒಂದು ಮೂಲೆ ಇರುವುದರಿಂದ ಉತ್ತರ ಕರ್ನಾಟಕ ಅನ್ಯಾಯವಾಗಿದೆ ಅಂತ ನಾನು ಹೇಳಬೇಕಾಗಿಲ್ಲ. ಬೆಳಗಾವಿ ಜಿಲ್ಲೆ ಪಶ್ಚಿಮದಲ್ಲಿ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿರುವುದರಿಂದ ಗಡಿ ಭಾಗದ ಅಥಣಿಗೆ ಏನು ಅನ್ಯಾಯ ಆಗಿದೆ ಅನ್ನೋದು ಬಹಳ ಜನರಿಗೆ ಸರ್ಕಾರಕ್ಕೂ ಪರಿಕಲ್ಪನೆ ಇಲ್ಲ. ಯಾಕಂದ್ರೆ ನಮ್ಮ ಅಥಣಿಗೆ ಆಗಿರುವಷ್ಟು ಪ್ರಾದೇಶಿಕ ಅಸಮಾನತೆ ಯಾವ ಜಿಲ್ಲೆಗೂ ಆಗಿಲ್ಲ. ಅದನ್ನು ನಾವು ಗಮನಿಸಬೇಕು. ಇಲ್ಲಿ ಪ್ರಾದೇಶಿಕ ಅಸಮಾನತೆ ಮುಖ್ಯ ಹೊರತು ಭಾಷೆ ಅಲ್ಲ. ಭಾಷೆ ಬಗ್ಗೆ ನಾವೆಲ್ಲರೂ ಅಭಿಮಾನದ ನಮಗೆ. ಕನ್ನಡಕ್ಕೆ ಧಕ್ಕೆ ಬಂದಾಗ ನಾವು ಎಲ್ಲಿಂದಾದರೂ ಬರ್ತೀವಿ, ಹೋರಾಟ ಮಾಡ್ತೀವಿ.